ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಈ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ನಿಮಗೆ ಗೊತ್ತಿರುತ್ತೆ, ಸಾಕಷ್ಟು ಸದ್ದು ಮಾಡ್ತು ಕಳೆದ 2-3 ದಿನಗಳಿಂದ. ಹುಬ್ಬಳ್ಳಿಯಲ್ಲಿ ಇದು ದೊಡ್ಡ ಸುದ್ದಿ ಆಯ್ತು. ಏನಂದ್ರೆ ಪೊಲೀಸರ ದೌರ್ಜನ್ಯ, ಮಹಿಳೆಯನ್ನ ಅರೆಸ್ಟ್ ಮಾಡಿ ಪೊಲೀಸರು ವಿವಸ್ತ್ರಗೊಳಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಸಾಕಷ್ಟು ವಿಚಾರಗಳು ಹೊರಗಡೆ ಬಂತು. ಅದಾದ ನಂತರ ಏನೇನಾಯ್ತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ಈಗ ಬರ್ತಿರುವಂತಹ ಹೊಸ ಸುದ್ದಿ ಏನು ಅಂದ್ರೆ, ಆ ಮಹಿಳೆ ಎಂತಹ ಸಾಚಾತನದ ಮಹಿಳೆ, ಒಬ್ಬೊಬ್ಬೊಬ್ಬೊಬ್ಬ ಎಂತಹ ಅಮಾಯಕಿ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಒಂದು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ಆ ಮಹಿಳೆ ನಡೆಸ್ತಾ ಇರುವಂತಹ ಘೋರ ಹಲ್ಲೆ, ಮಾಡ್ತಿರುವಂತಹ ದಂಧೆ, ಅನೀತಿ, ಅನಾಚಾರ ಎಲ್ಲವೂ ಸಹ ಹೊರಗಡೆ ಬಂದಿದೆ. ಆ ಮೂಲಕ ಆಕೆಯ ಪರ, ಆಕೆ ಬಿಜೆಪಿ ಕಾರ್ಯಕರ್ತೆ ಅಂತ ಹೇಳ್ಕೊಂಡು ಬೀದಿಗೆ ಬಂದಿದ್ದಂತಹ ಬಿಜೆಪಿ ನಾಯಕರು ಶೇಮ್ ಆಗಿ ಓಡೋಗುವಂತಹ ಪರಿಸ್ಥಿತಿ ಬಂದಿದೆ. ರಾಷ್ಟ್ರೀಯ ಮಹಿಳಾ ಆಯೋಗವೂ ಎಂಟ್ರಿ ಕೊಟ್ಟಿತ್ತು. ಜಗತ್ತಲ್ಲಿ ಅಥವಾ ದೇಶದಲ್ಲಿ ಏನೇ ನಡೆದ್ರು ಮಹಿಳೆಯರ ವಿರುದ್ಧ ಎಲ್ಲಿಯೂ ಧ್ವನಿ ಎತ್ತದಂತಹ ಮಹಿಳಾ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ. ಯಾಕಂದ್ರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅಂತ ಇರುವಂತಹ ಮಹಿಳಾ ಆಯೋಗ ಇಂಥ ಪ್ರಕರಣಗಳಲ್ಲಿ ವಿಪಕ್ಷಗಳ ಅಧಿಕಾರ ಇರುವಂತಹ ರಾಜ್ಯಗಳಿಗೆ ಓಡೋಡಿ ಬಂದ್ಬಿಡ್ತಾರೆ. ಈ ಪ್ರಕರಣಕ್ಕೂ ಎಂಟ್ರಿ ಕೊಟ್ಟಿದ್ರು. ಅವರಿಗೂ ಸಹ ಈಗ ನಾಚಿಕೆಯಾಗಬೇಕು ಅಂತಹ ಒಂದು ವಿಡಿಯೋ ಹೊರಗಡೆ ಬಂದಿದೆ. ಸೊ ಏನಿದು ಇಡೀ ಪ್ರಕರಣ, ಏನೇನ್ ನಡೀತು ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸುಜಾತ ಹಂಡಿ ಅನ್ನುವಂತಹ ಹುಬ್ಬಳ್ಳಿಯ 9 ಕ್ರಿಮಿನಲ್ ಕೇಸ್ ಇರುವಂತಹ ಮಹಿಳೆಯನ್ನ ಬಂಧಿಸಬೇಕು ಅಂತ ಪೊಲೀಸರು ಆಕೆ ಮನೆ ಬಳಿ ಹೋಗಿದ್ರು. ಯಾವಾಗ? ಜನವರಿ 2ನೇ ತಾರೀಕು. ಏನ್ ಕೇಸು ಅಂದ್ರೆ, ಆ ಏರಿಯಾ ಕಾರ್ಪೊರೇಟರ್ಗೂ ಆಕೆಗೂ ಆಗಿದ್ದಂತಹ ಗಲಾಟೆ ಪ್ರಕರಣ. ಸೊ ಕಾರ್ಪೊರೇಟರ್ ಗಲಾಟೆ ಅಂತ ಅಂದ್ಮೇಲೆ ಪೊಲೀಸರು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತಾರೆ. ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅರೆಸ್ಟ್ ಮಾಡಕ್ ಹೋದಾಗ ಆ ಮಹಿಳೆ ಸುಜಾತ ಹಂಡಿ ಅನ್ನುವಂತಹ ಆ ಆರೋಪಿ ಮಹಿಳೆ ರಾದ್ಧಾಂತ ಮಾಡ್ತಾಳೆ ಮನೆ ಹತ್ರನೇ. ಹಾಗೂ ಹೀಗೂ ಹೆಚ್ಚಿನ ಬಲ ಪ್ರಯೋಗ ಮಾಡಿ ಪೊಲೀಸರು ಮಹಿಳಾ ಸಿಬ್ಬಂದಿಯೊಂದಿಗೆ ಹೋಗಿ ಆಕೆಯನ್ನ ಬಲವಂತಕ್ಕೆ ಬಂಧಿಸಿ ವ್ಯಾನಿಗೆ ಹತ್ತಿಸಿಕೊಂಡ ನಂತರ, ಆ ನಂತರ ಇಡೀ ಮಾಧ್ಯಮಗಳಲ್ಲಿ ಬಂದಂತಹ ಸುದ್ದಿ ಏನು ಅಂದ್ರೆ, ಆಕೆಯನ್ನ ವಿವಸ್ತ್ರಗೊಳಿಸಿದರು ಪೊಲೀಸರು. ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ರು. ಯಾಕೆಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರ, ಕಾಂಗ್ರೆಸ್ ಕಾರ್ಪೊರೇಟರ್ ಒತ್ತಡದ ಮೇರೆಗೆ ಪೊಲೀಸರು ಅವರ ಒತ್ತಡಕ್ಕೆ ಮಣಿದು ಈ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ಅಮಾನುಷವಾದಂತಹ, ಅಮಾನವೀಯವಾದಂತಹ ಎಂಥ ನೀಚಾತಿ ನೀಚ ಕೃತ್ಯ ಮಾಡಿದ್ದಾರೆ ಅಂತ ಎಲ್ಲ ಮಾಧ್ಯಮಗಳು ಬಾಯಿ ಬಡ್ಕೊಳಕ್ ಶುರು ಮಾಡುತ್ತೆ. ಆಕೆಯನ್ನು ವಿವಸ್ತ್ರಗೊಳಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಪೊಲೀಸರೇ ಮಾಡಿದ್ದು, ಪೊಲೀಸರ ವಿರುದ್ಧ ಕ್ರಮ ಆಗಬೇಕು. ಬಿಜೆಪಿಯವರು ಬೀದಿಗೆ ಬಂದ್ರು. ಅಲ್ಲಿನ MLA ಆಗಿರುವಂತಹ ಮಹೇಶ್ ತೆಂಗಿನಕಾಯಿ ಏನು ರಾದ್ಧಾಂತ ಮಾಡಿ ಬಿಸಾಕಿದ್ರು. ಬಿಜೆಪಿ ನಾಯಕರನ್ನೆಲ್ಲ ಕರ್ಸ್ಕೊಂಡ್ರು, ಪ್ರತಿಭಟನೆ ಅಂದ್ರು, ಹೋರಾಟ ಅಂದ್ರು, ಏನ್ ಸಾಧ್ಯನೋ ಎಲ್ಲ ಹೇಳಿದ್ರು. ಈ ಕಡೆ ಮಹಿಳಾ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದಾಗ ಬಾಯಿ ಮುಚ್ಕೊಂಡಿದ್ದಂತಹ ರಾಷ್ಟ್ರೀಯ ಮಹಿಳಾ ಆಯೋಗ, ಎಲ್ಲೇ ಆಗ್ಲಿ ಯಾವುದೇ ಒಂದು ಬಿಜೆಪಿ ಶಾಸಿತ ರಾಜ್ಯದಲ್ಲಿ ಏನೇ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದ್ರು ಸಹ ಬಾಯಿ ಬಿಡದಂತಹ ರಾಷ್ಟ್ರೀಯ ಮಹಿಳಾ ಆಯೋಗ ಇಂಥ ವಿರೋಧ ಪಕ್ಷಗಳು ಅಂದ್ರೆ ಬಿಜೆಪಿಯೇತರ ಸರ್ಕಾರ ಇರುವಂತಹ ರಾಜ್ಯದಲ್ಲಿ ಸಣ್ಣ ವಿಚಾರ ನಡೆದ್ರು ಓಡ್ ಬಂದ್ಬಿಡ್ತಾರೆ. ಇದು ವಿವಸ್ತ್ರಗೊಳಿಸಿರುವಂತಹ ವಿಚಾರ ಸಣ್ಣ ವಿಚಾರ ಅಲ್ಲ, ನಿಜವಾಗ್ಲೂ ಪೊಲೀಸರು ವಿವಸ್ತ್ರಗೊಳಿಸಿದ್ರೆ. ಆದರೆ ಅದಾದ ನಂತರ ಅಲ್ಲಿನ ಕಮಿಷನರ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿ, ಪತ್ರಿಕಾಗೋಷ್ಠಿ ರೂಪದಲ್ಲಿ ಮಾಡಿ ಬೇರೆ ವಿವರಗಳನ್ನ ಹೊರಗಿಟ್ರು. ಆಕೆ ವಿವಸ್ತ್ರ ಆಗಿದ್ದು ಯಾರಿಂದ, ಹೇಗೆ? ಶಶಿಕುಮಾರ್ ಕಮಿಷನರ್ ಆಕೆಯೇ ಬಟ್ಟೆ ಬಿಚ್ಚಿರುವುದು, ಆಕೆ ಬೇಕು ಅಂತಲೇ ಬಟ್ಟೆ ಬಿಚ್ಕೊಂಡಿದ್ದಾಳೆ. ಅದರ ದೃಶ್ಯಗಳು ಸಹ ವೈರಲ್ ಆದವು. ಆನಂತರ ಪೊಲೀಸರ ಮೇಲಿದ್ದಂತಹ ಸಿಟ್ಟು ಸಾರ್ವಜನಿಕರಿಗೆ ಕಡಿಮೆ ಆಯಿತು. ಬಟ್ ಈ ಬಿಜೆಪಿ ಮತ್ತು ಬಿಜೆಪಿ ಸಾಕಿರುವ ಎಂಜಲು ನಾಯಿಗಳಿಗೆ ಅದು ಬೇಕಾಗಿಲ್ಲ. ಬಿಜೆಪಿಯೇತರ ಸರ್ಕಾರದ ಮೇಲೆ ಮುಗಿ ಬೀಳಬೇಕು ಈ ಎಂಜಲುಗಳಿಗೆ. ಮುಗಿ ಬೀಳ್ತಾನೆ ಇದ್ರು. ಆದರೆ ಈಗ ಹೊಸ ವಿಡಿಯೋ ಒಂದು ಹೊರಗಡೆ ಬಂದಿದೆ. ಆ ವಿಡಿಯೋ 2023 ಅಂತ ಹೇಳಲಾಗ್ತಿದೆ. ಅದರಲ್ಲಿ ತುಕಾರಾಮ್ ಅನ್ನುವಂತಹ ವ್ಯಕ್ತಿಯನ್ನ ಈ ಸುಜಾತ ಹಂಡಿ ಅನ್ನುವಂತಹ ಸೋಕಾಲ್ಡ್ ಮಾಧ್ಯಮಗಳು ಅಮಾಯಕಿ ಅಂತ ಬಿಜೆಪಿಯವರು ನಮ್ಮ ಪಕ್ಷದ ಕಾರ್ಯಕರ್ತೆ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಬೀದಿಗೆ ಬಂದು ಗಲಾಟೆ ಮಾಡಿ ಏನೇನೋ ಮಾಡ್ತಿದಾರಲ್ಲ, ಅದೇ ಸುಜಾತ ಹಂಡಿ
ಮಚ್ಚಿ ಹಿಡ್ಕೊಂಡು ಕೈಯಲ್ಲಿ ಬೆಲ್ಟ್ ಹಿಡ್ಕೊಂಡು ದೊಣ್ಣೆಗಳು ಹಿಡ್ಕೊಂಡು ಒಂದು ವ್ಯಕ್ತಿ ತುಕಾರಾಮ್ ಅನ್ನುವಂತಹ ವ್ಯಕ್ತಿನ ಥಳಿಸ್ತಾ ಇರುವಂತಹದ್ದು ಬಂದಿದೆ. ಕೆಟ್ಟ ಕೆಟ್ಟ ಮಾತಲ್ಲಿ ಬೈತಾ ಆತನನ್ನ ಬಟ್ಟೆ ಬಿಚ್ಚೋದಕ್ಕೆ ಹೇಳ್ತಾ ಹೊಡಿತಾ ಇರುವಂತಹದ್ದು ಆಕೆ ಮತ್ತು ಆಕೆ ಗ್ಯಾಂಗ್ ಮಾಡ್ತಿರುವಂತಹ ಕೃತ್ಯ. ಸೊ ಆಕೆ ಯಾವ್ದಿದು ಪ್ರಕರಣ ಅಂದ್ರೆ ಹನಿ ಟ್ರ್ಯಾಪ್ ಮಾಡೋದು ಗಂಡಸರನ್ನ, ಅವರನ್ನ ಕರ್ಸ್ಕೊಳ್ಳೋದು, ಬಂದವರನ್ನ ಈ ರೀತಿ ದೌರ್ಜನ್ಯ ಮಾಡಿ ಅವರ ಮೇಲೆ ಹಲ್ಲೆ ನಡೆಸಿ ಹೆದರಿಸಿ ಬೆದರಿಸಿ ಹಣ ಪೀಕೋದು. ಈ ತುಕಾರಾಮ್ ಅನ್ನುವಂತಹ ಜೋಲ್ ಪಾರ್ಟಿ ಅವನ ಆಗಿರ್ತಾನೆ, ಬಿದ್ದ ಹಳ್ಳಕ್ಕೆ ಕರ್ಸ್ಕೊಂಡಿದ್ದಾರೆ. 4 ದಿನ ಹಿಡ್ಕೊಂಡು ಹೊಡೆದಿದ್ದಾರಂತೆ. ಕೊನೆಗೆ 1,80,000 ರೂಪಾಯಿ ಕಿತ್ಕೊಂಡು ಕಳಿಸಿದ್ದಾರೆ. ಆ ಕೇಸು ಸಹ ನಡೀತಾ ಇದೆ. ಆ ಕೇಸಲ್ಲಿ ಇದೇ ಸುಜಾತ ಹಂಡಿ ಬೇಲಲ್ಲಿದ್ದಾಳೆ. ಸೊ ಈ ರೀತಿ ಈ ಹಿನ್ನೆಲೆ ಇರುವಂತಹ ಆ ಲೇಡಿಯನ್ನ ಬಿಜೆಪಿ ಅಮಾಯಕಿ ಅಂತ ಕರೆದು ರಾಜಕೀಯ ಕಾರಣಕ್ಕಾಗಿ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಪ್ರತಿಭಟನೆಗೆ ನಿಂತಿದ್ರು. ಮೊನ್ನೆ ಮಾನ್ಯ ಅನ್ನುವಂತಹ ಹೆಣ್ಣುಮಗಳನ್ನ ಸ್ವಂತ ತಂದೆನೆ ಕೊಚ್ಚಿ ಹಾಕದಾಗ ಗರ್ಭಿಣಿ ಹೆಣ್ಣುಮಗಳನ್ನ ಜಾತಿ ಕಾರಣಕ್ಕೆ ಈ ಯಾವ ಬಿಜೆಪಿ ಅಯೋಗ್ಯರು ಸಹ ತುಟಿ ಬಿಚ್ಚಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ ಮತ್ತು ಅವ್ರಿಗೆ ಅದು ಬೇರೆ, ಅದೊಂದು ರೀತಿ ಹಿಂದುತ್ವದ ರೀತಿ, ಅದು ಪವಿತ್ರವಾದಂತಹ ಕೆಲಸ ಅನ್ಕೊಂಡಿದ್ರು ಏನೋ, ಯಾರೋ ಮಾತಾಡ್ಲಿಲ್ಲ. ಬಟ್ ಈಗ ಮಾತ್ರ ಬೀದಿಗೆ ಬಂದು ಬಾಯಿ ಬಡ್ಕೊಳ್ತಿದ್ರು. ಬಟ್ ಯಾವಾಗ ಈ ವಿಡಿಯೋ ಹೊರಗಡೆ ಬಂತಲ್ಲ, ಎಲ್ಲ ಸೈಲೆಂಟ್ ಆಗಿ ಯಾರಿಗೂ ಹೇಳದಂಗೆ ಅಲ್ಲಲ್ಲಿ ಕಳಿಸ್ಕೊಳ್ತಾ ಇದ್ದಾರೆ, ದೂರ ಸದಿಸ್ಕೊಂಡು ಬರ್ತಿದ್ದಾರೆ. ಇದರ ನಡುವೆ ಈ ಪ್ರಾಡಕ್ಟ್ ಇದೆಯಲ್ಲ, ಸುಜಾತ ಹಂಡಿ ಅನ್ನುವಂತಹ ಈ ಪ್ರಾಡಕ್ಟ್ ಏನು ನಮ್ಮ ಮೂಲ ಪ್ರಾಡಕ್ಟ್ ಅಲ್ಲ ಅಂತ ಬಿಜೆಪಿ ಶುರು ಹಚ್ಕೊಂಡಿದೆ. ಹೌದು, ಈಕೆ ಮೂಲ ಕಾಂಗ್ರೆಸ್ನಿಂದ ಬಂದಂತವಳು. ಸೊ ಏನ್ ನಡೀತಾ ಇತ್ತು ಈ ಹಿಂದೆ? ಈಕೆ ಸುಜಾತ ಹಂಡಿ ಅನ್ನುವಂತಹ ಈಕೆ ಮತ್ತು ಅಲ್ಲಿ ಕಾರ್ಪೊರೇಟರ್ ಆಗಿರುವಂತಹ ಸುವರ್ಣ ಅನ್ನುವಂತಹ ಮಹಿಳೆ, ಅವರಿಬ್ಬರು ಖಾಸಾ ದೋಸ್ತುಗಳು. ಕಾಂಗ್ರೆಸ್ನಲ್ಲಿದ್ರು, ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಆ ನಂತರ ಸುವರ್ಣ ಕಾರ್ಪೊರೇಟರ್ ಆಗಿ ಆಯ್ಕೆಯಾದ್ರು. ಸೊ ಆ ಹಿನ್ನೆಲೆಯಲ್ಲಿ ಸ್ನೇಹಿತೆ ಕಾರ್ಪೊರೇಟರ್ ಆದ್ಮೇಲೆ ಸುಜಾತ ಹಂಡಿಗೂ ಅವರಿಗೂ ಮನಸ್ತಾಪಗಳು ಬರೋದಕ್ಕೆ ಶುರುವಾಯಿತು. ಅವರು ದೂರ ಹೋಗೋದಕ್ಕೆ ಶುರು ಮಾಡಿದ್ರು. ಬಿಜೆಪಿ ಸೇರ್ಕೊಂಡ್ಲು ಈ ಸುಜಾತ ಹಂಡಿ. ಆ ಕಾರಣಕ್ಕಾಗಿಯೇ ಇಬ್ಬರ ನಡುವೆ ಆಗಾಗ ಜಗಳಗಳು ನಡೀತಾ ಇತ್ತು, ವೈಷಮ್ಯ ಇತ್ತು. ಹಳೆ ದೋಸ್ತುಗಳು ದುಶ್ಮನ್ಗಳಾಗಿದ್ರು, ಕಿತ್ತಾಡ್ತಿದ್ರು. ಅವ್ರವ್ರ ಫ್ಯಾಮಿಲಿಗಳಿಗೂ ಗಲಾಟೆ ಆಗ್ತಿತ್ತು. ಆ ಗಲಾಟೆಯ ಭಾಗವಾಗಿನೇ ಸುವರ್ಣ ಕಂಪ್ಲೇಂಟ್ ಕೊಟ್ಟಿದ್ದು, ಈ ಪೊಲೀಸರು ಅರೆಸ್ಟ್ ಮಾಡಕ್ ಹೋಗಿದ್ದು. ಆಗ್ಲೇ ಇಷ್ಟೆಲ್ಲ ಹೈಡ್ರಾಮಾ ನಡೆದಿತ್ತು. ಸೊ ಇಷ್ಟೆಲ್ಲ ಹೈಡ್ರಾಮಾ ನಡುವೆ ಈಗ ಈ ಸುಜಾತ ಹಂಡಿ ಅನ್ನುವಂತಹ ಆ ಮಹಿಳೆ ಎಂತಹ ಕ್ರೂರಿ, ಏನು ದಂಧೆಗಳನ್ನು ನಡೆಸ್ತಿದ್ದಾಳೆ ಅನ್ನೋದು ಆ ಹೊಸ ವಿಡಿಯೋದಲ್ಲಿ ವೈರಲ್ ಆಗಿದೆ. ಅಲ್ಲಿಗೆ ಬಿಜೆಪಿಯವರು ಬಾಯಿ ಮುಚ್ಚಿದಂಗಾಯ್ತು. ಮಹಿಳಾ ಆಯೋಗದ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೂಡ ಪ್ರಯತ್ನ ಮಾಡ್ತಲ್ಲ, ಅದು ಕೂಡ ಟುಸ್ ಆಯ್ತು. ಈಗ ಮುಂದೆ ಪೊಲೀಸರು ಏನು ಕ್ರಮ ಕೈಗೊಳ್ತಾರೋ ನೋಡಬೇಕು. ಸೊ ಇದಿಷ್ಟು ಹುಬ್ಬಳ್ಳಿಯ ಏನು ಮಹಿಳೆಯನ್ನ ವಿವಸ್ತ್ರಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿವರಗಳು ಮತ್ತು ಈಗ ಆಗಿರುವಂತಹ ಹೊಸ ಬೆಳವಣಿಗೆ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.